ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಚಿವರ ದಂಡು. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ. 3 ಜನ ಮಂತ್ರಿಗಳು ಆಗಮಿಸಿದ್ದಾರೆ. ಬಿಜೆಡ್ ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ. ಸಿಎಂ ಜೊತೆ ಚರ್ಚೆ ಬಳಿಕ ಡಿಸಿಎಂ ನಿವಾಸಕ್ಕೆ ಸಚಿವರು ದೌಡಾಯಿಸಿದ್ದಾರೆ. ಕಾವೇರಿಯಲ್ಲಿ ಮಾತುಕತೆ ಮುಗಿಸಿದ್ರು ಸಿಎಂ ಜೊತೆ. ಅಲ್ಲಿಂದ ನೇರವಾಗಿ ಶಿವಾನಂದ ಸರ್ಕಲ್ ಬಳಿ ಇರುವಂತ ಡಿಸಿಎಂ ನಿವಾಸಕ್ಕೆ ಬಂದಿದ್ದಾರೆ. ಹೈಕಮಾಂಡ್ ಮುಂದೆ ಒಮ್ಮತದ ನಿರ್ಧಾರ ತಿಳಿಸೋಕೆ ಸಜ್ಜಾದಂತೆ ಕಾಣ್ತಾ ಇದೆ. ಈಗ ಪೂರ್ವಭಾವಿಯಾಗಿ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ನಡೆಸಕ್ಕೆ ಬಂದಿದ್ದಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ಆಗಮನ ಆಗ್ತಾ ಇದೆ. ಇದು ಶಿವಾನಂದ ಸರ್ಕಲ್ ಬಳಿ ಇರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ. ಇಲ್ಲಿಗೆ ಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಬಂದ್ರು. ಅವರೊಬ್ಬರೇ ಅಂತ ಅನ್ಕೊಂಡ್ರೆ ಅವ್ರ ಹಿಂದೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಅತ್ಯಾಪ್ತ ಬಣದಲ್ಲಿ ಗುರುತಿಸ್ಕೊಳ್ಳೋ ಅಂತ ಸಿದ್ದರಾಮಯ್ಯನವರ ಆಪ್ತ ಸಚಿವ ನೋಡಿ ಕೆಎಚ್ ಮುನಿಯಪ್ಪ ಅವರು ಹೋಗ್ತಾ ಇದ್ದಾರೆ. ಸೊ ಈಗ ಪವರ್ ಸೆಂಟರ್ ಕೇಂದ್ರ ಬಿಂದು ನೋಡಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಆಗಮನ ಆಯಿತು ಈಗಷ್ಟೇ. ಈಗ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಾವು ನೋಡಬಹುದು. ಈಗ ನೋಡಿ, ಮೊದಲನೇ ವಿಂಡೋಲ್ ಪ್ರಿಯಾಂಕ್ ಖರ್ಗೆ ಬರ್ತಿದ್ದಾರೆ, ಎರಡನೇ ವಿಂಡೋಲ್ ಕೆಎಚ್ ಮುನಿಯಪ್ಪ, ಮೂರನೇ ವಿಂಡೋಲ್ ಬಿಜೆಡ್ ಜಮೀರ್ ಅಹಮದ್ ಖಾನ್. ಈ ಮೂಲಕ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು ಈಗ ಸದ್ಯದ ಮಟ್ಟಿಗೆ, ಈಗಿನ ಪರಿಸ್ಥಿತಿಯ ಮಟ್ಟಿಗೆ, ಈ ಸಮಯಕ್ಕೆ ಯಾವುದು ಅಂದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಶಿವಾನಂದ ಸರ್ಕಲ್ ಬಳಿ ಇರುವಂತದ್ದು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಡಿಸಿಎಂ ಸರ್ಕಾರಿ ನಿವಾಸದಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ತಾವು ಕೂಡ ಅಲ್ಲೇ ಇದ್ದೀರಿ. ಈಗ ಪವರ್ ಸೆಂಟರ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ. ಖಂಡಿತವಾಗಿ ಮಧುಸೂದನ್, ಈಗ ಹೈಕಮಾಂಡ್ ನಾಯಕರು ಯಾವುದೇ ಕ್ಷಣದಲ್ಲಾದ್ರೂ ಸಿಎಂ ಮತ್ತೆ ಡಿಸಿಎಂಗೆ ಬುಲಾವ್ ನೀಡಬಹುದು. ತಾವು ದೆಹಲಿಗೆ ಬರಬೇಕು, ನಾಯಕತ್ವ ವಿಚಾರ ಕುರಿತಂತೆ ಉಂಟಾಗಿರ್ತಕ್ಕಂಥ ಗೊಂದಲಕ್ಕೆ ಇತಿಶ್ರೀ ಆಡ್ಲಿಕ್ಕೂ ಕೂಡ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ವಿದೇಶ ಪ್ರವಾಸದಿಂದ ದೆಹಲಿಗೆ ವಾಪಸ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಬಹುತೇಕ ಸಚಿವರು ಮತ್ತೆ ಶಾಸಕರ ಅಭಿಪ್ರಾಯ ಕೂಡ ಒಂದೇ ಆಗಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೂ 2.5 ವರ್ಷ ಬಾಕಿ ಇದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರಕ್ಕೆ ಗೊಂದಲ ಉಂಟಾಗಬಾರ್ದು, ಪೂರ್ಣಾವಧಿಯನ್ನ ಗೊಳಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ಅನೇಕ ಸಚಿವರು ಮತ್ತೆ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ತರದ ಒಂದು ಮಾಹಿತಿ ಹೈಕಮಾಂಡ್ ನಾಯಕರ ಗಮನಕ್ಕಿದೆ. ಹಾಗಾಗಿ ರಾಜ್ಯದ ಎಲ್ಲಾ ನಾಯಕರುಗಳ ಅಭಿಪ್ರಾಯ ಏನಾಗಿರ್ಬೇಕು, ನಾಯಕತ್ವ ಬದಲಾವಣೆ ವಿಚಾರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರ ಕುರಿತಂತೆ ಯಾವ ಸಮನ್ವಯದ ಸೂತ್ರಕ್ಕೆ ನಾಯಕರುಗಳು ಬರ್ತಾರೆ ಅಂತಕ್ಕಂಥ ಚರ್ಚೆ ಕೂಡ ಈಗ ಆಗ್ತಾ ಇದೆ. ಹಾಗಾಗಿ ಸದ್ಯ ಹೈಕಮಾಂಡ್ ನಾಯಕರ ಮುಂದೆ ಒಮ್ಮತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ರಾಜ್ಯದ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಹಿರಿಯ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಇರಬಹುದು, ಜಮೀರ್ ಅಹಮದ್ ಖಾನ್ ಮತ್ತೆ ಪ್ರಿಯಾಂಕ ಖರ್ಗೆ ಸೇರಿದಂತೆ ಇತರ ಸಚಿವರುಗಳು ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಯಾವ ಸಮನ್ವಯದ ಸೂತ್ರ ಸೂಚಿಸಿದಾರೋ ಅದನ್ನ ಡಿಸಿಎಂ ಸೇರಿದಂತೆ ಅವರ ಆಪ್ತ ಶಾಸಕರ ಗಮನಕ್ಕೆ ತರಲಿಕ್ಕೆ ಈಗ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಏನು ರಾಜ್ಯದ ನಾಯಕತ್ವ ಬದಲಾವಣೆಯ ಗೊಂದಲ ಬಿಕ್ಕಟ್ಟಿಗೆ ಹೈಕಮಾಂಡ್ ನಾಯಕರು ಏನು ಪರಿಹಾರ ಸೂಚಿಸಲಿಕ್ಕೆ ಸಾಧ್ಯವಾಗ್ಲಿಲ್ವೋ ಅದಕ್ಕೆ ಬೇಕಾದಂತ ಪೂರಕವಾದಂತ ವಾತಾವರಣ, ಜೊತೆಗೆ ಈಗ ನಾವೆಲ್ಲರೂ ಕೂಡ ಈ ನಿರ್ಧಾರಕ್ಕೆ ಬದ್ಧವಾಗಿದ್ದೀವಿ ಎಂಬತಕ್ಕಂಥ ಹೇಳಿಕೆಯನ್ನು ಹೈಕಮಾಂಡ್ ಮುಂದೆ ನೀಡಿದಂತ ಸಂದರ್ಭದಲ್ಲಿ ಆ ಹೇಳಿಕೆಗೆ ಆ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರುಗಳು ಕೂಡ ಸಮ್ಮತಿಯನ್ನ ಸೂಚಿಸ್ತಾರೆ. ಆ ಕಾರಣಕ್ಕಾಗಿ ಸದ್ಯ ಈ ಗೊಂದಲಕ್ಕೆ ಬ್ರೇಕ್ ಹಾಕಿ ಮೊದಲು 2.5 ವರ್ಷ ಯಾವ ರೀತಿ ಸರ್ಕಾರ ನಡೀತೋ ಅದೇ ರೀತಿ ಪಾರದರ್ಶಕವಾಗಿ ಯಾವುದೇ ಗೊಂದಲ ಇಲ್ಲದೆ ಯಾವುದೇ ನಾಯಕರುಗಳು ಕೂಡ ಭಿನ್ನಾಭಿಪ್ರಾಯ ಮೂಡದಂತೆ ಸುಗಮವಾಗಿ ಇನ್ನುಳಿದ 2.5 ವರ್ಷವನ್ನ ಪೂರ್ಣಗೊಳಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರಕ್ಕೆ, ನಿರ್ಧಾರಕ್ಕೆ ಹಿರಿಯ ಸಚಿವರು, ಶಾಸಕರುಗಳು ಬಂದಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಳಿಸಿದಂತ ಸಂದೇಶ ಏನು, ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಯಾವ ಸಿದ್ಧ ಸೂತ್ರವನ್ನ ಅಂದ್ರೆ ರಾಜ್ಯದ ಎಲ್ಲಾ ನಾಯಕರುಗಳು ಕೂಡ ಈ ತೀರ್ಮಾನಕ್ಕೆ ಬಂದಿದ್ದೀವಿ, ಇನ್ನು 2.5 ವರ್ಷ ನಮ್ದೇ ಸರ್ಕಾರ ಇರುತ್ತೆ, ಯಾವುದೇ ಗೊಂದಲ ಇಲ್ಲದೆ ಅಧಿಕಾರವನ್ನ ಪೂರ್ಣಗೊಳಿಸ್ತೀವಿ, ಈ ಅಭಿಪ್ರಾಯಕ್ಕೆ ತಾವು ಕೂಡ ಸಮ್ಮತಿ ನೀಡಬೇಕು ಎಂಬತಕ್ಕಂಥ ನಿರ್ಧಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಪೂರ್ವಭಾವಿಯಾಗಿ ಈಗ ಡಿಸಿಎಂ ನಿವಾಸದಲ್ಲಿ ಸಭೆ ನಡೀತಾ ಇರತಕ್ಕಂಥದ್ದು. ಮಧುಸೂದನ್, ಶಿವಪ್ರಸಾದ್, ಇನ್ನು 3 ಸಚಿವರು ಈಗ ಆಗಮಿಸಿದ್ದಾರೆ. ಇನ್ನು ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಬಹುದಾ? ಈಗ 3 ಸಚಿವರ ಜೊತೆ ಉಪಮುಖ್ಯಮಂತ್ರಿಗಳು ಮಾತುಕತೆಯನ್ನು ಆರಂಭಿಸಿದ್ದಾರಾ, ಹೇಗೆ?
ಖಂಡಿತವಾಗಿ ಮಧುಸೂದನ್, ಈಗಾಗಲೇ ನಾಯಕತ್ವ ಬಿಕ್ಕಟ್ಟು ಬಗೆಹರಿಲಿ, ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಸಚಿವರು ಶಾಸಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯ ಈಗ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರುಗಳು ಕೂಡ ಬರೋರಿದ್ದಾರೆ. ಇದರ ಜೊತೆಗೆ ಬೈರತಿ ಸುರೇಶ್ ಸೇರಿದಂತೆ ಕೆಜೆ ಜಾರ್ಜ್, ಎಂಬಿ ಪಾಟೀಲ್ ಅವರು ಕೂಡ ಬರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಕಾವೇರಿ ನಿವಾಸದಲ್ಲೂ ಕೂಡ ಅನೇಕ ಶಾಸಕರು ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದು, ಈ ಸಂದರ್ಭದಲ್ಲಿ ಯಾವ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸ್ತಾರೆ ಅಂದ್ರೆ ನಾಯಕತ್ವದ ಗೊಂದಲ ಬಿಕ್ಕಟ್ಟು ಬಗೆಹರಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಲಿರುವ ಆ ಸಮನ್ವಯ ಸೂತ್ರ ಯಾವುದು ಅಂದ್ರೆ, ಈಗ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ, ಈ ವಿಚಾರವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತನ್ನಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಬಹುದು. ಸದ್ಯ ಈಗ ನಮ್ಮ ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಹೋಗ್ತಾ ಇದ್ದಾರೆ. ಈಗಷ್ಟೇ ಸಭೆಯನ್ನ ಮುಗಿಸಿ ದೆಹಲಿಯಿಂದ ಬಂದಿದ್ರು. ಹೈಕಮಾಂಡ್ ನಾಯಕರು ಯಾವ ಸೂಚನೆಯನ್ನ ನೀಡಿದ್ರು ಎಂಬತಕ್ಕಂಥ ವಿಚಾರ ಕುರಿತಂತೆ ಸಭೆಯ ಗಮನಕ್ಕೂ ಕೂಡ ತಂದ್ರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಭೇಟಿಯ ಸಂದರ್ಭದಲ್ಲಿ ಈ ರೀತಿಯ ಅಭಿಪ್ರಾಯವನ್ನ, ಈ ರೀತಿಯ ಸಂದೇಶವನ್ನ ನಾಯಕತ್ವ ವಿಚಾರ ಕುರಿತಂತೆ ರವಾನೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಈಗ ಪಡ್ಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಿಂದ ನಿರ್ಗಮಿಸಿದ್ದಾರೆ. ಇನ್ನು ಇತರ ಸಚಿವರುಗಳು, ನಾಯಕರುಗಳು ಭೇಟಿಯಾಗಿ ಹೈಕಮಾಂಡ್ ಸೂಚನೆ ಒಂದ್ ಕಡೆ ಆದ್ರೆ, ಅಂದ್ರೆ ಹೈಕಮಾಂಡ್ ಭೇಟಿಗೂ ಮುನ್ನ ರಾಜ್ಯದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬರ್ಲಿಕ್ಕೆ ಈಗ ಎಲ್ಲಾ ಸಚಿವರು ಮತ್ತೆ ಶಾಸಕರು ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ನಾಯಕತ್ವ ಬಿಕ್ಕಟ್ಟು ಗೊಂದಲ ಉಂಟಾಗ್ತಾ ಇರತಕ್ಕಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದಿಂದ. ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡತಕ್ಕಂತ ನಿಟ್ಟಿನಲ್ಲಿ ಈಗ ಅನೇಕ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು ಭೇಟಿಯಾಗಿ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಅಂದ್ರೆ ಏನಾದ್ರೂ ಪಟ್ಟು ಸಡಿಲಿಕೆ ವಿಚಾರ ಕುರಿತಂತೆ ಕನ್ವಿನ್ಸ್ ಮಾಡತಕ್ಕಂತ ನಿಟ್ಟಿನಲ್ಲಿ ಈಗ ಸಭೆ ನಡೀತಾ ಇರತಕ್ಕಂಥದ್ದು. ಮಧುಸೂದನ್, ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.